ಹಲೋ. ಅದು ಸಾಲ ಇದೆಯಲ್ಲ ಅವ್ರದ್ದು, ಅದನ್ನ ಕಟ್ಕೊಂಡು ಹೋಗ್ತಾರಾ ಕೇಳಲಿಕ್ಕೆ ಅಂತ ಫೋನ್ ಒಂದ್ ಮಾಡಿದ್ದು. ನಿಮಿಷ ಕೊಡ್ತೇನೆ ಮಾತಾಡಿ. ಹಾ. ಹಲೋ. ಹಲೋ, ರೇಣುಕಾ ಕತೆ. ಹಾ ಹೇಳಿ ಸರ್. ಅದೇ ನಿಮ್ದು ಸಾಲ ಇತ್ತು 3 ಲಕ್ಷ ಇದ್ರಲ್ಲಿ ಸಂಘದಲ್ಲಿ. ಹಾ ಹಾ ಅದ್ರಲ್ಲಿ ಈಗ ಕಡಿಮೆ ಆಗಿದೆ, ಅದನ್ನ ಏನಾದ್ರು ಮತ್ತೆ ಆ, ಕಟ್ಕೊಂಡು ಹೋಗ್ತೀರಾ, ಕಡಿಮೆ ಮಾಡ್ಕೊಂಡು ಹೋಗ್ತೀರಾ ಅಂತ, ಅಥವಾ ಸರ್, ಏಕೀಕರಣ ಮಾಡ್ಕೊಂಡು ನನ್ಗೆ ಹೋಗ್ತೀರಾ? ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ನಾನು ಮೊದ್ಲಿನಾಗಿ ಕಟ್ಟಿ ಕ್ಲಿಯರ್ ಮಾಡ್ತೇನೆ, ಮಂತ್ಲಿ ಕಟ್ಟಿ. ಹೌದಾ? ಕ್ಲಿಯರ್ ಮಾಡ್ತೇನೆ. ಏನಂದ್ರೆ ನಂಗೆ ನೋಡಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಕೊಟ್ಬಿಡಿ ಸಾಕು. ಹೌದಾ? ನಂದು ನೋಡಿ ಮೇಡಮ್, ಅಮೌಂಟ್ ಜಾಸ್ತಿ ಕಟ್ ಆಗಿದೆ ಸರ್, ಅದಕ್ಕೆ ಕೇಳೋದು. ಇಲ್ಲಮ್ಮ, ಇದ್ರಲ್ಲಿ ತುಂಬಾ ಕಡಿಮೆ, ಇಲ್ಲ ಲಕ್ಷಕ್ಕೆ ಸರ್, ನೀವು ಲಕ್ಷಕ್ಕೆ 7% ಅಂತ 7,000. ಹೇಳಿದ್ರಿ, 7,000 ಹೌದು ಅಂತ. ಆದ್ರೆ ನಮ್ಗೆ ಹೌದು ಕಟ್ ಆಗಿರೋದು, ನಾನ್ ಕಟ್ಟಿರೋ ಅಮೌಂಟ್ ಇದೆಯಲ್ಲ, ಟ್ಯಾಬ್ ಇದು ಬರ್ತದೆ, ನೀವು ಕೊಡ್ತೀರಿ, ಹೌದು. ಹಾ ಅದ್ರಲ್ಲಿ ಕುತ್ಕೊಂಡು ಲೆಕ್ಕ ಮಾಡಿದ್ರೆ ನಾನು 80,000 ಕಟ್ಟಿದ್ದೇನೆ. ಹಾ ಹಾ. ಅದ್ರಲ್ಲಿ ಸಾಲ ಅಂದ್ರೆ ಕಟ್ಟಾಗಿರೋದು ಬೇರೆ 40,000 ತೋರಿಸ್ತದೆ. ಹಾ ಹಾ ಹಾ. ಇನ್ನು ಅಂದ್ರೆ 40,000 ಎಷ್ಟಮ್ಮ, ಹೇಗೆ ಎಷ್ಟು ಸರ್? ತಕೊಂಡು? ಎಂಟು ತಿಂಗಳಿಗೆ 40,000 ಹೇಗೆ ಸರ್ ಬಡ್ಡಿ ಹೋಗ್ತದೆ 7,000ಕ್ಕೆ? ಅಂದ್ರೆ ಹಾ ಹಾ, 3 ಒಂದ್ ಲಕ್ಷ, ಲಕ್ಷಕ್ಕೆ 7,000. 2 ಒಂದ್ ಲಕ್ಷ ಲಕ್ಷ. ಇದೆಯಲ್ಲ, 2,75,000 ಹೌದೌದು, ಓಕೆ ಸರ್, ಓಕೆ ಅಂತಾನೆ. ಬಾಕಿ 3 ಇದೆ. ಲಕ್ಷಕ್ಕೆ ಟೋಟಲ್ ಮಾಡಿದ್ರೆ ತಿಂಗಳಿಗೆ 21 ಹೋಗ್ತದ, ಇದು ವರ್ಷಕ್ಕೆ 21,000. ವರ್ಷಕ್ಕೆ 21,000. ಒಂದು ವರ್ಷನೇ ಆಗಿಲ್ಲ 40,000 ಹೇಗೋಯ್ತು ಸರ್ ನಂದು? ನೋಡಿ, ಅದು ಈಗ ನೀವು ಅದು 2.5 ಲಕ್ಷ ಬಾಕಿ ಇಟ್ಕೊಂಡು, ಅದು ಸಾಧಾರಣ 24ರಲ್ಲಿ ತಗೊಂಡಿದ್ದು. ಅದು ಕ್ಲೋಸ್ ಅದು ಮಾಡಿ ಕಟ್ 24. ಮಾಡಿ ಕೊಟ್ಟಿದ್ದಾರೆ ಸರ್. ಬಾಕಿ ಇಟ್ಕೊಂಡಂದ್ರೆ ಹಾ ಅದನ್ನ ಹಾ. ಕಟ್ ಮಾಡ್ಕೊಂಡು ಮತ್ತೆ ಇನ್ಸೂರೆನ್ಸ್ ಹಣ ತಗೊಂಡು ಕೆ ತಗೊಂಡು ಆಮೇಲೆ ನಮ್ಗೆ ಅಮೌಂಟ್ ಕೊಟ್ಟದ್ದು. ಹೌದು, PRK ಹಾಗೆ ಏನಾದ್ರು ಡೆತ್ ಆದ್ರೆ ಏನ್ ಬೇಸಿಕ್ಲಿ ಅಂತ ನಮ್ಗೆ 3 ಲಕ್ಷ ಮಾಡಿರುವಂತದ್ದು. ಫುಲ್ ಅಮೌಂಟ್ ಏನ್ ಕೊಡ್ಲಿಲ್ಲ. ಹ್ಮ್. ಅದೆಲ್ಲ ಕಟ್ ಆಗೇ ಬಂದದ್ದು. ನಾವು ಹೌದು ಕಟ್ಟಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಂದು ಬ್ಯಾಂಕ್ ಹೌದು ಸ್ಟೇಟ್ಮೆಂಟ್ ಕೊಡಿ, ನಮ್ಗೆ ಬ್ಯಾಂಕ್ ಆಫ್ ಬರೋಡದಿಂದ ಸಾಲ ಕೊಡಿಸಿದ್ದೇವೆ ಅಂತ ಹೇಳಿದ್ದಾರೆ ಲೋನ್ ಹೌದು ಕೊಡುವಾಗ, ಹೌದು ಹೌದು ಹೌದು. ಪಳ್ನೀರ್ದು. ನಾ ಹಾ, ಬ್ಯಾಂಕಿಗೆ ಕೂಡ ಹೋಗಿದ್ದೇನೆ, ಮೇನ್ ಆಫೀಸ್ಗೂ ಬಂದಿದ್ದೇನೆ. ಏನ್ ಸರ್, ಒಂದ್ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಎಷ್ಟೊಂದ್ ದಿನ ಬೇಕಾ? ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತಂದ್ರೆ ಅದು ಒಟ್ಟು ಇಂಡಿವಿಜುವಲ್, ಅಂದ್ರೆ ನಿಮ್ದು ಇಂಡಿವಿಜುವಲ್ ಬರ್ಲಿ ಇಲ್ಲ, ಸರ್, ಗ್ರೂಪ್ ಅಲ್ಲೇ ಬರ್ಲಿ ಸಂಘದ. ಸರ್. ಗ್ರೂಪ್ ಬ್ಯಾಂಕ್ ಇಂದೇ ಹೋದ್ರೆ ಕೊಡಿ, ನಂದು ಸಿಗ್ತದಮ್ಮ. ಗ್ರೂಪ್ ಇಂದೇ ಕೊಡಿ ನೋಡುವ. ಬ್ಯಾಂಕಿಗೆ ಹೋದೆ, ಗ್ರೂಪ್. ಮೇಡಮ್ ನ ಕರೆದ್ರೆ ಮೇಡಮ್ ಬರ್ಲಿಕ್ಕಿಲ್ಲ, ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಏನ್ ಸರ್ ಇದು? ಹೌದು. ಇಲ್ಲ, ಬ್ಯಾಂಕ್ ಅಲ್ಲಿ ಅದು ಹೇಗೆಂದ್ರೆ ಸಂಘದ ಒಟ್ಟು ನೀವು ಏನು ವಾರವಾರ ಗೊತ್ತು ಸರ್, ಕಟ್ತಿರಲ್ವಾ, ನಾನು ಇದೇ ತರ ಅದು ಬೇರೆ ಸಿಗ್ತದೆ, ಇನ್ನೊಂದ್ ಸಂಘ ಅದು ಇದ್ದೇನೆ. ಸಿಗ್ತದೆ. ಆದ್ರೆ ಇದು ಇಂಡಿವಿಜುವಲ್ ನಿಮ್ದು ಬೇಕಿದ್ರೆ ಮಾಸಿಕ ವರದಿ ಸಿಗುತ್ತಲ್ಲ, ಅದ್ರಲ್ಲಿ ಇರುವಂತದ್ದು. ಈಗ ನೋಡಿ ಸರ್, ಹಾಗಾಗಿ ನಿಮ್ದು ಒಂದೇ ಸಂಘ ಅಲ್ಲ ಬ್ಯಾಂಕಿಂದ ನಾವು ತೆಕ್ಕೊಂಡಿದ್ದು, ಇನ್ನೂ ಒಂದಿದೆ ಹಾ ಒಡಿಯೂರ್ ಅಂತ, ಅದ್ರಲ್ಲೂ ಕೂಡ ಹಾ ಇದೆ. ನಾನ್ ಮೊನ್ನೆ ಹಾ ಗೂಗಲ್ ಪೇ ಹಾ ಮಾಡಿ ಬಂದೆ, ಉಳ್ದದ್ದ ಅಮೌಂಟ್ ಅನ್ನು ಬೇಡ ನಂಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ. ಹಾ ಹಾ ಹಾ. ಯಾಕೆ ಕ್ಲಿಯರ್ ಇದೆ ಅಲ್ಲ, ನಮ್ಗೆ ಅರ್ಥ ಆಯ್ತು. ಹೌದು ಹೌದು ನಾವು ಹೌದು. ಈಗ ತೆಕ್ಕೊಂಡಿದ್ದೆ ನೀವು ಎಷ್ಟು ಏನು ಅರ್ಥ ಆಯ್ತು, ಬಾಕಿ ನಾವು ಕ್ಲಿಯರ್ ಇಟ್ಕೊಂಡಿದ್ದಕ್ಕೆ, ಮಾಡಿ ಬಂದೆ. ನಾವು ಬಾಕಿ ಬಾಕಿ ಇಟ್ಕೊಂಡಿದ್ದಕ್ಕೆ ಯಾಕೆ ಸ್ವಲ್ಪ ಸರ್ ಜಾಸ್ತಿ ಆಗಿದೆ. ಇಟ್ಕೊಂಡಿದ್ದು? ಬಾಕಿ ಹಾ, ಯಾಕೆ ಸರ್ ಇಟ್ಕೊಂಡಿದ್ದು? ನಮ್ಗೆ ಅದೇ. ಸ್ಟೇಟ್ಮೆಂಟ್ ಕೊಡಿ, ನಮ್ಮ ಹಣದ ವ್ಯತ್ಯಾಸ ಬಂದಿದೆ, ನಮ್ಗೆ ತಿಳ್ಕೊಬೇಕನ್ನೋದು. ನನ್ನ ಹಣ ನಾ ತಿಳ್ಕೊಳ್ಳೋ ಹಕ್ಕಿಲ್ವಾ? ಅದು ತಿಳ್ಕೊಬೋದು, ನೀವು ಮಾಸಿಕ ವರದಿ ಸಿಗುತ್ತಲ್ಲ ಅದು. ಸುಗ್ರೀವಾಜ್ಞೆಯಲ್ಲೇ ಹೇಳಿದೆ ಅಲ್ಲ ಸರ್, ಅದೇ ಸುಗ್ರೀವಾಜ್ಞೆಯಲ್ಲಿ ಬಡ್ಡಿ ಮಾಸಿಕ. ಜಾಸ್ತಿ ಅನ್ಸಿದ್ರೆ ಕಟ್ಟಬೇಡಿ ಅಂತ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರೇ ಬಡ್ಡಿ ಮಾಡಿದ್ದಾರೆ. ಜಾಸ್ತಿ ಇಲ್ಲ, ಬಡ್ಡಿ ಜಾಸ್ತಿ ಇಲ್ಲ ಇದ್ರಲ್ಲಿ. ನೀವ್ ಬಾಯಲ್ಲಿ ಹೇಳೋದು ಬೇಡ ಸರ್, ನಮ್ಗೆ ಪ್ರೂಫ್ ಈಗ ಅಲ್ಲಿ ನೀವೇ ಬೇಕು. ನೋಡಿ, 2 ಲಕ್ಷ ತಗೊಂಡಿದ್ದೀರಿ, 1 ಲಕ್ಷ ತಗೊಂಡೆಲ್ಲ ತೀರ್ಸಿದಿರಿ, ಯಾವಾಗೆಲ್ಲ ಸರ್, ನಿಮ್ಗೆ ಎಲ್ಲ ನನ್ಗೆ ಸರಿಯಾಗಿ ಅವಾಗೆಲ್ಲ ಕಟ್ಟಿದ್ರಿ ನಮ್ಗೆ ನೀವು. ಹೇಗ್ ಗೊತ್ತಾ, ಒಂದು ದೇವ್ರನ್ನ ಹಾ, ನಂಬಿದ ಹಾಗೆ ಹೆಗಡೆ ಅವ್ರನ್ನ ಹೌದು ಹೌದು. ನಂಬಿದ್ವಿ. ಹಾ ಹಾ. ಹೌದಾ? ಈಗೆಲ್ಲ ತುಂಬಾ ಜನಕ್ಕೆ ಮೋಸ ಆಗಿದೆ ಅಂತ ಹೇಳುವಾಗ ನಾವು ಮೋಸ ಅದನ್ನ ಎಂತ ಆಗಿಲ್ಲ, ಮೋಸ ಎಂತ ನೀವಂತೀರೇ ಆಗಿಲ್ಲ. ಸರ್, ಹಾ, ನೀವಂತೀರಾ, ನೀವ್ ಎಷ್ಟೋ ಜನ ಹೇಳ್ಬೋದು. ಒಳ್ಳೇದಾಗಿದೆ, ಎಷ್ಟೋ ಕುಟುಂಬಕ್ಕೆ ಹೆಲ್ಪ್ ಆಗಿದೆ ಇಲ್ಲ ಸರ್, ಸಂಘದಿಂದ. ಆಗಿದೆ. ಎಷ್ಟೋ ಯಾರ ಕುಟುಂಬದವರು ನೇಣಕ್ ಒಂದ್ಸತ್ತೋಗಿದಾರಲ್ಲ ಸರ್, ಅವ್ರಿಗೆ ಯಾರು ಹೇಳೋರು? ಅದು ಎಲ್ಲಿ ಆಗಿರೋದು ಆ ತರ ನಮ್ಮೂರ್ ಕಡೆ ವಿಷಯ? ಸುಮಾರು ಆಗಿದಾವ್ ಸರ್, ಹೋಗ್ಲಿ ಅದೆಲ್ಲ ನಿಮ್ದು ಬೇಡ ಊರಲ್ಲಿ, ನನಗೆ. ನಿಮ್ದು ಊರು ಯಾವ್ದು? ಹಾವೇರಿ ಸೈಡ್ದವ್ರು, ಹಾ ಹಾ. ಅದೆಲ್ಲ ಬೇಡ ನೋಡಿ ನಮ್ಗೆ. ನಮ್ಗೆ ಲೆಕ್ಕಾಚಾರ ನೋಡಿ, ಸರಿ ಇದೆಯಾ, ಯಾರೋ ನಾನ್ ಒಂದ್ ಕಡೆ, ಕಟ್ತೇನೆ. ಏನೋ ಬೇರೆ ಸಮಸ್ಯೆಯಿಂದ ಮಾಡಿರ್ಬೋದು, ಯಾಕಂದ್ರೆ ಧರ್ಮಸ್ಥಳ ಸಂಘಟನೆ ಒಂದರಿಂದ ಏನು ಆತರ ಮಾಡ್ಕೊಂಡಿಲ್ಲ. ಅಲ್ಲ ಅವರು ಸರ್, ಬೇರೆ ಅದು ಬೇರೆ ಬೇರೆ ನಾನೀಗ ಕಡೆಯಿಂದ ಅದನ್ನ ತಗೊಂಡೇ ಹೇಳಿದ್ನ ಆಗಿರೋದು. ಸರ್, ನಿಮ್ ಆಯ್ತಾ? ಸಂಘದಿಂದಾನೇ ಸತ್ತಿದ್ದಾರೆ ಅದೇ ಅದರಿಂದ ನೀವೇ ಅಂತಾನೆ ನೀವ್ ಹೇಳಿಲ್ಲ. ಹೇಳಿದ್ರಲ್ಲ. ನಾನ್ ಹೇಗೆ ಹೇಳಿದ್ದು, ಈ ತರ ಸಮಸ್ಯೆಯಿಂದ ಸತ್ತಿದ್ದಾರೆ ಅಂತ. ನಮ್ ಹಾ, ಲೆಕ್ಕಾಚಾರ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕಲ್ಲ. ಹೌದು ಹೌದು. ಹ? ಇದ್ರಲ್ಲಿ ತುಂಬಾ ಈಗ ಕಡಿಮೆ ನೀವು, ಬಡ್ಡಿ. ನಾನು 1 ರೂಪಾಯಿ ಕರೆಕ್ಟ್ ಕಡಿಮೆ ಆಗಿ. ಕೊಟ್ರೆ ಆ ಟ್ಯಾಬ್ ಅಲ್ಲಿ ಲೆಕ್ಕ ಮಾಡೋ ಬ್ಯಾಂಕ್ ಅಲ್ಲಿ ಇದಕ್ ಹೋಗ್ತೇವಲ್ಲ ಹ್ಮ್ ಆಫೀಸ್ಗೆ, 1 ರೂಪಾಯಿ ಇಲ್ಲ 10 ರೂಪಾಯಿ ಅಥವಾ 1 ರೂಪಾಯಿ ಕಡಿಮೆ ಬಂದ್ರೆ ಹಾಕ್ಬಿಟ್ಟು ಕಟ್ಟಿ ತಗೊಂಡ್ ಬಂದವ್ರ ಬುಕ್ ಅನ್ನ ಅಂತ ಹೇಳ್ತೀರಾ. ಹ್ಮ್. ಹಾಗೆ ನಮ್ದು ಹಣ ಜಾಸ್ತಿ ಕಟ್ಟಾದಾಗ ಕೇಳೋ ಹಕ್ಕು ನಮ್ಗಿಲ್ವಾ? ಹೇಳು ಹಾಕಿದೆ, ಮತ್ತೆ ಕೇಳ್ಬೋದು, ಅದ್ರಲ್ಲಿ ಸ್ಟೇಟ್ಮೆಂಟ್ ಲೆಕ್ಕ ಕೊಡ್ಬೋದಲ್ಲ ಇದೆ. ಸರ್, ನೀವು ಸ್ಟೇಟ್ಮೆಂಟ್ ಕೊಡಿ, ಈಗ ನಾನು ಕಟ್ತೇನೆ. ಬ್ಯಾಂಕ್ ಕಟ್ಟಲ್ಲ ಅಂತ ಸ್ಟೇಟ್ಮೆಂಟ್ ನಾನು ಯಾವತ್ತೂ ಹೇಳ್ತಾ ಇಲ್ಲ. ಬ್ಯಾಂಕ್ ನಿಮ್ಮ ಸ್ಟೇಟ್ಮೆಂಟ್ ಕೊಡಿ. ಬುಕ್ ಅಲ್ಲಿ ಬುಕ್ ಬೇಡ ಏನು ಸರ್, ನಾನ್ ತಿಂಗಳ ಬೇಕಾದ್ರೆ ಸ್ಟೇಟ್ಮೆಂಟ್ ಅಲ್ಲಿ 7 ಇದೆ. ವರ್ಷದಿಂದ ಬುಕ್ ತಗೊಂಡ್ ಬನ್ನಿ ನಂದು. ಹ್ಮ್. 7 ವರ್ಷದಿಂದ ಇಲ್ಲಿವರೆಗೂ. ಎಲ್ಲ ಕಟ್ಟಿ ಅಲ್ಲಿವರೆಗೆ ತೀರ್ಸಿದ್ರಲ್ಲ. ಅಲ್ಲಲ್ಲ, ಈಗ 3 ಹಾಗೆ ಲಕ್ಷದಲ್ಲಿ ಮಾತ್ರ ತೀರ್ಸಿದ್ದೇನೆ. ನನ್ಗೆ ನಿಲ್ಸಿದ್ದು ನೀವು. ಅದ್ರದ್ದು ಬೇಡ ಸರ್, ನಾನು ಹೇಳೋದು ಒಂದೇ. 7 ವರ್ಷದಿಂದ ನಾನು ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ಕಟ್ಟಿರೋದು ಬುಕ್ ಅಲ್ಲಿ ಬರ್ದಿರೋ ಅಮೌಂಟ್ ಇರ್ತದೆ, ಒಪ್ಕೊಳ್ಳೋಣ. ಹ್ಮ್ ಹ್ಮ್. ಆ ಅಮೌಂಟ್ ಅನ್ನ ಟೋಟಲ್ ಮಾಡಿ ನನ್ಗೆ ಇಲ್ಲಿವರೆಗೂ ಎಷ್ಟು 7,000 ನೀವು ಬಡ್ಡಿ ಹೇಳ್ತೀರಾ 1 ಲಕ್ಷಕ್ಕೆ, ಅದ್ರ ಪ್ರಕಾರ ನೋಡಿ, ಈಗ ನಾನು ಲೆಕ್ಕ ನೀವು ಇಲ್ಲಿ ಮಾಡ್ತೇನೆ. ಕೇಳಿ, ಅದ್ರಲ್ಲಿ ನಾನು ಈಗ ಕಟ್ಟೋದು ಬಂದ್ರೆ ನಾನು ಖಂಡಿತವಾಗ್ಲೂ ಕಟ್ತೇನೆ. ಈಗ ನೀವು 3 ಲಕ್ಷ ತಗೊಳ್ಳುವಾಗ ಹಳೇದೆಲ್ಲ ಕ್ಲಿಯರ್ ಮಾಡಿ ತಗೊಂಡಿದ್ದೀರಿ ನೀವು. ಹೌದೌದು, ಕ್ಲಿಯರ್ ಮಾಡಿ ತಗೊಂಡಿದ್ದು, ಕ್ಲಿಯರ್ ಇಲ್ಲ ಮಾಡಿ ಅಂತ ನಾನು ತಗೊಂಡಿದ್ದೀರಿ. ಹೇಳಲ್ಲ. ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಆ ತರ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಹಾ ಹಾ ಹಾ. ಬ್ಯಾಂಕ್ ಇಂದು 7 ವರ್ಷದ ನನ್ನ ಅಮೌಂಟ್ ಇದು ಕಟ್ಟಿದ್ದೇನಿದೆಯಲ್ಲ, ಹ್ಮ್. ತೆಕೊಂಡ್ ಬನ್ನಿ. ನನ್ಗೆ ಯಾರ ದುಡ್ಡು ನನಗೆ ಬೇಡ.
ಪಾಪದ ದುಡ್ಡು ಬ್ಯಾಂಕ್ ತಿಂದು ಅಲ್ಲಿ ಉದ್ಧಾರ ಆದ್ರೆ ಆದವ್ರು ಯಾರು ಇಲ್ಲ. ಜಾಸ್ತಿ ಆಗುದಲ್ದೆ ಕಡಿಮೆ ಆಗುದಿಲ್ಲ ಬ್ಯಾಂಕ್ ಸಾಲದಲ್ಲಾದ್ರೆ. ಅಲ್ಲ ಯಾಕಂದ್ರೆ ಸರ್, ನೀವು ಫಸ್ಟಿಗೆ ಅವ್ರಿಗೆ ಹೇಳ್ತಿರಲ್ಲ ಇಂಟ್ರೆಸ್ಟ್ ಹೋಗ್ತದೆ, ನನ್ಗೆ ಫಸ್ಟ್ 7 ಇಂಟ್ರೆಸ್ಟ್ ಹೋಗ್ತದೆ. ವರ್ಷದ ಬುಕ್ ಕೊಡಿ ನನ್ನ ಹತ್ರ, ನಾನ್ ಹಾ. ಲೆಕ್ಕ ಮಾಡಿ ನೋಡ್ತೇನೆ, ಅದ್ರಲ್ಲಿ ನಾನು ಕಟ್ಟೋದು ಬಂದ್ರೆ ನಾನು ಕಟ್ತೇನೆ. ಹ್ಮ್ ಹ್ಮ್ ಹ್ಮ್. ಓಕೆ, 7 7 ವರ್ಷದ್ದು ನಾನು ಅಮೌಂಟ್ 7 ಇಲ್ಲಿವರೆಗೂ ವರ್ಷದಂದ್ರೆ ಕಟ್ಟಿದ್ದೇನೆ. ನಾನು 7 ವರ್ಷದ ಹಿಂದೆ ಹೌದು. ಯಾಕೆ ಲೆಕ್ಕ ಮಾಡ್ಲಿಲ್ಲ ಅಂದ್ರೆ ನಂಬಿದ್ವಿ, ಈಗ ನಾವು ದೇವರನ್ನ ನಂಬೋದಕ್ಕೆ. ಹ್ಮ್ ಈಗ ನಮ್ಗೆ ಇದ್ರಲ್ಲೇ ಗೊತ್ತಾಯ್ತು, ನಮ್ಗೆ ಅದೇ ಡೌಟ್ ಬಂದ್ಮೇಲೆ ನಾವು ಲೆಕ್ಕ ಏನ್ ಮಾಡಿದ್ವಿ, ಗೊತ್ತಾ, 8 ತಿಂಗಳಲ್ಲೇ 40,000 ಹೋಗಿದೆ. ಈಗ ನೀವು ಸಾಲ ತಗೊಳ್ಳುವಾಗ ಎಲ್ಲಾ ವಿಚಾರ ಹೇಳಿದ್ದಾರೆ ನಿಮ್ಗೆ, ಬಡ್ಡಿ ಇಷ್ಟು ಅಂತ ಇಲ್ಲ ಎಲ್ಲ ಸರ್, ಹೇಳಿದ್ದಾರೆ. ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ 7,000 ಸಮಸ್ಯೆ ಅಂತ ಇರ್ತಿರ್ಲಿಲ್ಲ, ನೀವು ಹೇಳಿದ್ದಾರೆ ಕಟ್ಟಿಲ್ಲಲ್ಲ. ವರ್ಷಕ್ಕೆ. ನಾನ್ ಹಾ ಕಟ್ಟಿದ್ದೇನೆ ಸರ್, ಕಟ್ಟಿದ್ದೇನೆ. ಹಾ ಯಾವಾಗ ಒಂದು ಕಂತು ಬಾಕಿ ಇದೆಯಾ ಕೇಳಿ, ಯಾರ ಹತ್ರ ಹೌದು. ಈಗ ಕೇಳ್ತೀರಾ ಕೇಳಿ ಇದನ್ನ ನೀವು. ಈ ಡ್ಯೂ ಅನ್ನ ಕ್ಲಿಯರ್ ಮಾಡಿದ್ರೆ ಸಮಸ್ಯೆನೇ ಇರುವುದಿಲ್ಲ ನಿಮ್ದು, ಮತ್ತೆ ಅದು ಆ, ನಿಮ್ದು ಕ್ಲಿಯರ್ ಪ್ರತಿ ವಾರ ಮಾಡಿಬಿಟ್ರೆ ಮುಗಿತದೆ ಅಲ್ಲಿಗೆ. ಅಲ್ಲ ಸರ್, ಇದು ಅದಕ್ಕೆ ಕ್ಲಿಯರ್ ಅದನ್ನ ಮಾಡ್ಲಿಕ್ಕೆ ನಂಗೆ ಡಾಕ್ಯುಮೆಂಟ್ಸ್ ಬೇಕಲ್ಲ, ಹಾಗೆ ಕಟ್ಲಿಕ್ಕೆ ಏನ್ ತಲೆ ಕೆಟ್ಟಿದೆ ನಂದು? ಡಾಕ್ಯುಮೆಂಟ್ಸ್ ಮಾಸಿಕ ಕೊಡಿ ವರದಲ್ಲಿ ಸರ್. ಇರುತ್ತೆ ತಪ್ಪಿದೆ ಅಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಸರ್ ಹಾಗೆ ಕಟ್ಬೇಕು? ನೋಡಿ. ಡಾಕ್ಯುಮೆಂಟ್ ಅಂದ್ರೆ ಎಲ್ಲರ ಒಟ್ಟು ಇರುವುದು, ಒಟ್ಟಿಗೆ ನೀವು ಏನ್ ಒಟ್ಟುನೇ ಕೊಡಿ ಕಟ್ಟಿದ್ದೀರಿ. ಸರ್. ಒಟ್ಟು ಇರುದು ಅಂತ ಹೇಳ್ತಿರಲ್ಲ, ಒಟ್ಟುನೇ ಕೊಡಿ, ಹೌದು. ನೋಡ್ತೇನೆ ನಾನು. ಅದ್ರಲ್ಲಾದ್ರೂ ಗೊತ್ತಾಗ್ತದೆ, ನಾನು ನೋಡ್ತೇನೆ. ಒಟ್ಟು ಕೊಡಿ, ಮತ್ತೆ 7 ವರ್ಷದ ನನ್ನ ಬುಕ್ ಕೊಡಿ, ಅಷ್ಟು ಕಟ್ಟಿರೋದು. ನೋಡಿ, ನನ್ಗೆ ಗೊತ್ತಾಗ್ತದೆ ಒಟ್ಟು ನಾನು ಸಾಲ ಅಂತಂದ್ರೆ ಎಷ್ಟು ತಕೊಂಡಿದ್ದೇನೆ, ನಾನು ಎಷ್ಟು ಕಟ್ಟಿದ್ದೇನೆ, ಅದ್ರಲ್ಲಿ ಲೆಕ್ಕ ಮಾಡಿದ್ರೆ ಗೊತ್ತಾಗ್ತದಲ್ಲ. ಬುಕ್ ಅಲ್ಲಿ ಬರ್ದಿದ್ದೇವೆ, LIC ಗೆ ಎಷ್ಟು ಕಟ್ಟಾಗಿದೆ. LIC ಬಾಂಡೇ ಗೊತ್ತಿಲ್ಲ, ನಂಬರ್ ಆಟೆ ತೋರಿಸ್ತೀರಾ? ಬಾಂಡ್ ಅದು ಆಫೀಸರ್ ಇಟ್ಟಿರ್ಬೋದು 3 ಇಟ್ರಿ ಲಕ್ಷಕ್ಕೆ. ಜೆರಾಕ್ಸ್ ಕೊಡಿ ಸರ್. ಅದು ಕೊಡ್ತಾರೆ. ಅದು ಎಷ್ಟು ಸಾಲ ಸಲ ಕ್ಲೋಸ್ ಕೇಳ್ಬೇಕು ಸರ್? ಬರುತ್ತೆ. ಪದೇ ಅದನ್ನೇ ಹೊಳ್ಳಿ ರಿಪೀಟ್ ಹೇಳ್ತಾನೆ ಇರ್ಬೇಕಾ? ಏನ್ ಸರ್ ಇದು? ಬಾಂಡ್ ಕೂಡ ಇರುತ್ತೆ. ಬಾಂಡ್ ಕೂಡ ನಾನ್ ಮೇಡಮ್ ಹತ್ರ ಎಷ್ಟು ಸಲ ಕೇಳ್ಬೇಕು ಸರ್? ಜೆರಾಕ್ಸ್ ಕೊಡಿ ಮೇಡಮ್, ಜೆರಾಕ್ಸ್ ಕೊಡಿ. ಒಂದು ಫೋಟೋ ತಕೊಂಡ್ ಬಂದಾದ್ರೂ ವಾಟ್ಸಪ್ಗೆ ಬಿಡ್ಬೇಕಾ? ಅದನ್ನು ಕೇಳಿದೆ ನಾನು. ಫೋಟೋ ತೆಗಿಲಿಕ್ಕೆ ಆಗಲ್ವಾ ಆಫೀಸಲ್ಲಿ ಹೋಗಿ? ಕೇಳ್ತಾ ಇದ್ದಾರೆ ಅಂತಂದ್ರೆ ಹೇಳ್ಬೇಕಷ್ಟೇ. ಡಿಸ್ಟ್ರಿಕ್ಟ್ ಆಫೀಸ್ ಇದ್ ಮಾಡ್ಬೇಕು. ಯಾವ್ದು ಇಲ್ಲ. ಇನ್ಸೂರೆನ್ಸ್ ಅಂತ 1 ವರ್ಷಕ್ಕೆ 3 ಸಲ ಒಂದ್ಸಲ ಆಫೀಸ್ಗೂ ಬಂದಿದ್ದೇನೆ, ಎಲ್ಲದಕ್ಕೂ ಬಂದಾಗಿದೆ ಸರ್ ನಾನು. ಮತ್ತೆ ಅದರಲ್ಲದೆ ಒಂದ್ಸಲ ಮಾತಾಡಿ. ನಾನು FIR ಕೂಡ ಮಾಡಿದ್ದೇನೆ ಕೇಸ್ದು. ಕೋರ್ಟ್ ಅಲ್ಲೇ ಕಟ್ಬೇಕಂತ ಸುಮ್ನೆ ಕೂತಿದ್ದೇನೆ ಈಗ, NCR ಮಾಡಿ. ನನ್ಗೆ ಸಾಕಾಗಿ ಹೋಗಿದೆ. ಕೇಳಿ ಮೇಡಮ್ ಹತ್ರ ಕೇಳಿದ್ರು ಅವ್ರು ಅದೇ. ಬ್ಯಾಂಕ್ ಅಲ್ಲಿ ಅನ್ನೋದು ನಿಮಗೆ ಡೌಟ್ ಇದೆ ಈಗ? ಅಲ್ಲ ಸರ್, ಬ್ಯಾಂಕಿನವನು ನಮ್ಮ ಅಪ್ಪನ ಮನೆಯವನ ಸರ್. ಅವನು ಒಂದ್ಸಲ ಬಡ್ಡಿ ಇಲ್ದೇನೆ ಕಟ್ಟಿಸ್ಕೊಂತಾನೆ ಅಂತ ಹೇಳಕ್ಕೆ. ಏನ್ ಹೇಳಿ? ಬಡ್ಡಿ ನಮ್ಮ ಅಪ್ಪನವರು ಬ್ಯಾಂಕ್ನವರು ಬಡ್ಡಿ ಇಲ್ದೆ ಕಟ್ಟಿ ನಿಮ್ದು ಅಸಲ್ ಅಮೌಂಟ್ ಅಂತ ಹೇಳಲಿಕ್ಕೆ ಇಲ್ಲ, ಆತರ ಎಲ್ಲ ಹೇಳಿಲ್ಲಲ್ಲ. ಈ ಮೇಡಮ್ ಮನೆವರೆಗೂ ಬಂದಿದ್ದು ರೆಕಾರ್ಡ್ ಐತಿ, CC ಕ್ಯಾಮ್ರಾ ಐತಿ, ವಿಡಿಯೋ ಮಾಡಿದ್ದಿದೆ. ಹೇಳ್ತಾರೆ ನೀವು ಇನ್ನು ಉಳಿದಿದ್ದ ಅಮೌಂಟ್ ಅಸಲಾದ್ರೂ ಕಟ್ಟಿ, ಬಡ್ಡಿ ಬೇಡ ಅಂತಂದ್ರೆ ನಾನೇನ್ ಧರ್ಮಕ್ಕೆ ತಗೊಂತೀನಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೇನೆ. ಬಡ್ಡಿ ಸಹಿತ ಕಟ್ತೀನಿ ಅಂತ ಹೇಳಿದ್ದೇನೆ. ಈಗ ಒಂದೇ ಸಲ ಕಟ್ಟೋದಿದ್ರೆ ಈ ವಾರದ ಬಡ್ಡಿ ಮಾತ್ರ ಬರೋದು ನಮ್ಗೆ, ಈ ವಾರದ ಇಂಟ್ರೆಸ್ಟ್ ಸರ್ ನನ್ಗೆ ಗೊತ್ತು ಸರ್. ನೀವು ಅದನ್ನ ನೀವು ಹೇಳೋದು ನನ್ಗೆ ಬೇಡ. ವಾರ ನಿಮ್ಗೆ ರೂಲ್ಸೇ ಇಲ್ಲ. ಗೌರ್ಮೆಂಟ್ ಅಲ್ಲಿ RBI ರೂಲ್ಸ್ ಇದೆಯಾ ವಾರ ಕಟ್ಸ್ಕೊಳಕ್ಕೆ? ಮತ್ತೆ ಯಾಕೆ ಸರ್ ಕಟ್ಕೊಳ್ಳೋದು? ಅದನ್ನ ಮೊದ್ಲೇ ಹೇಳ್ಬೋದಲ್ಲ ನಮ್ಗೆ. ಇಲ್ಲಿ ಕೇಳಿ, ವಾರ ಯಾಕಂತಂದ್ರೆ ಈಗ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಕೂಲಿ ಕೆಲಸಕ್ಕೆ ಹೋಗ್ತವರಿಗೆ ವಾರ ಸ್ಯಾಲರಿ ಆಗುತ್ತಲ್ಲ, ಅದರಲ್ಲಿ ಅವರು ವಾರ ಕಟ್ಕೊಂಡು ಅದನ್ನ ಹೇಳ್ಬೋದಲ್ಲ ಸರ್. ವಾರ ಕಟ್ಟೋರು ವಾರ ಕಟ್ಟಿ, ತಿಂಗಳಿಗೆ ಕಟ್ಟೋರು ತಿಂಗಳಿಗೆ ಕಟ್ಟಿ ಅಂತ. ಇಲ್ಲ, ನಮ್ಗೆ ಹೇಳಲೇ ಇಲ್ಲ ಯಾರು ಈ ಇನ್ಫಾರ್ಮೇಶನ್ ಹೇಳಲೇ ಇಲ್ಲ. ಈಗ ಗೊತ್ತಾಗಿರೋದು ನಮ್ಗೆ. ನಾವು ಪ್ರಶ್ನೆ ಮಾಡಿಂದ ಈ ಉತ್ತರ ಬಂದಿದ್ದು. ಅದು ಸುಗ್ರೀವಾಜ್ಞೆ ಬಂದ ಮೇಲೆ ನಾನು ಪ್ರಶ್ನೆ ಮಾಡಿದ್ದು, ಯಾರ್ದು ಮಾತು ಕೇಳಿ ಅಲ್ಲ. ನೀವು ಅದನ್ನ ತಿಳ್ಕೊಳ್ಳಿ ಸರ್. 15 ವರ್ಷದ ಹಿಂದೆ ನಾವು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಲಿಕ್ಕೆ ಇದ್ದದ್ದು. 15-20 ವರ್ಷದ ಹಿಂದೆ ಬ್ಯಾಂಕ್ ಅಲ್ಲಿ ಸರ್, ಬ್ಯಾಂಕಿಗೆ ಹೋದ್ರೇನು, ಆಫೀಸ್ಗೆ ನಿಮ್ಮ ಆಫೀಸ್ ಇದ್ದಲ್ಲಿಗೆ ಬಂದ್ರೇನು, ಎಲ್ಲ ಖರ್ಚಾಗೋದು 10 ರೂಪಾಯಿ 15 ರೂಪಾಯಿನೇ ನಮಗೆ ಬಸ್ಗೆ. ನಾವೇ ಮಾಡ್ಬೋದಲ್ಲ, ನಿಮ್ಗೆ ಯಾಕೆ ಬೇಕು ಮಧ್ಯಸ್ಥಿಕೆ? ನಾವು ಅಲ್ಲಿಗೆ ಹೋಗಿ ಕಟ್ಟೋದಾರೆ ನಮ್ಮ ಮನೆಗೆ ಬಂದ ಇಸ್ಕೊಂಡ್ ಹೋಗ್ತೀರಿ ನೀವು? ಮಧ್ಯಸ್ಥಿಕೆ ಅಂದ್ರೆ ಬ್ಯಾಂಕ್, ಧರ್ಮಸ್ಥಳ ಸಂಸ್ಥೆಯ ಮೂಲಕ ಸಂಘ ಆಗಿರೋದು. ಸಂಸ್ಥೆಯಿಂದ ನಮ್ಗೆ ಏನ್ ಸರ್ ಕೊಟ್ಟಿದ್ದೀರಾ ನೀವು? ಏನ್ ಕೊಟ್ಟಿದ್ದೀರಾ ಹೇಳಿ? ವರ್ಷಕ್ಕೊಮ್ಮೆ ಒಂದು 10 ಲಕ್ಷ ಸಾಲ ತೆಗ್ದವ್ರಿಗೆ ಈ ತರ ಸಂಘ ಒಂದು ಬಿಟ್ರೆ ಬೇರೆ ಏನ್ ಕೊಟ್ಟಿದ್ರೆ? ಬ್ಯಾಂಕು ಕೊಡ್ತದೆ ಸರ್ ಸಂಘನ. ಲೋನ್ ಬ್ಯಾಂಕು ಕೊಡ್ತದೆ, 10 ಜನ ಸೇರಿದ್ರೆ ಬ್ಯಾಂಕು ಕೊಡ್ತದೆ. ಅಲ್ಲಿ ತಗೊಳ್ಳಿ, ಅಲ್ಲ ಬೇಡ ಅಂತ ಹೇಳುದಿಲ್ಲ. ಆದ್ರೆ ತಗೊಂಡ ಮೇಲೆ ಈಗ ನೋಡಿ ಸರ್, ನಾವು ಏನ್ ಅನ್ಕೊಂಡಿದ್ವಿ ನೋಡಿ ಸರ್, ಧರ್ಮಸ್ಥಳ ಅಂದ ತಕ್ಷಣ ನಮ್ಗೊಂದು ದೇವರ ಭಾವನೆ. ಅದರಿಂದ ನಮಗೊಂದು ಬಡವರಿಗೆ ಒಳ್ಳೇದಾಗ್ತದೆ. ಎಷ್ಟೋ ಜನ ಕಟ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ದೇವರ ದುಡ್ಡನ್ನ ಬಡ್ಡಿಗೆ ಬಿಟ್ಬಿಟ್ಟು ವ್ಯವಹಾರ ಮಾಡುವಾಗ ನಾವ್ಯಾಕೆ ಸರ್ ಆ ಭಾವನೆ ಇಟ್ಕೋಬೇಕು? ದೇವ್ರ ಫೋಟೋ ಯಾಕೆ ಸರ್ ಹಾಕ್ಬೇಕು ಅದ್ರಲ್ಲಿ? ಯಾಕೆ ಸರ್ ಹಾಕ್ಬೇಕು ಫೋಟೋ? ಈಗ ಬೇರೆ ಒಡಿಯೂರ್ ಸಂಘದಲ್ಲಿದೆ, ಒಡಿಯೂರ್ ಸಂಘದಲ್ಲಿ ಏನಾದ್ರು ಬುಕ್ ಅಲ್ಲಿ ನಾವು ದೇವ್ರ ಫೋಟೋ ಹಾಕಿದೇವ? ಬುಕ್ ಅಲ್ಲಿ ಹಾಕೋದ್ರಲ್ಲಿ ಏನ್ ಸಮಸ್ಯೆ? ಯಾಕೆ ಹಾಕ್ಬೇಕು? ಸಿಂಪತಿಗೆಯಾ? ಧರ್ಮಸ್ಥಳ ಓದ್ದೆ ಬರಿದೇ ಇರೋ ಅಂತ ಜನರ ತಲೆ ಮೇಲೆ ಇದು ಎಳಿಲಿಕ್ಕ, ಚಪ್ಪಲಿ ಕಲ್ಲು ಎಳಿಲಿಕ್ಕ ದೇವ್ರನ್ನ ತಂದು ಎದ್ರಲ್ಲಿ ಇಡೋದು? ಮತ್ತೆ ಯಾಕೆ ಸರ್ 7% ಅಂತ ನೀವು ಹೇಳ್ತೀರಾ? ವರ್ಷಕ್ಕೆ 7% ಆದ್ರೆ ವರ್ಷಕ್ಕೆ 21,000 ಬಡ್ಡಿ ಕಟ್ಟಾಗ್ಬೇಕು. 3 ವರ್ಷ ಆದ್ರೆ ಅದ್ರದ್ದು 2 ವರ್ಷದ್ದು ಇದು 2 ಲಕ್ಷದ್ದು ವರ್ಷಕ್ಕೆ ಹಿಂಗೆ ಕಟ್ಟಾಗ್ತಾ ಹೋಗ್ಬೇಕು. ಅದೆಲ್ಲ ಕುತ್ಕೊಂಡ್ ಲೆಕ್ಕ ಮಾಡಿ ನಿಮ್ಗೆ ಅರ್ಥ ಆಗ್ತದೆ. ನನ್ನ ಪ್ರಶ್ನೆ ಮಾಡುದು ಬೇಡ ನೀವು. ನಾನ್ ಲೆಕ್ಕ ಮಾಡಿ ಎಲ್ಲ ಆಗಿಯೇ ಬಿಟ್ಟದ್ದು. ನಾನು ಯಾರ್ದೋ ಮಾತು ಕೇಳಿ ಏನೋ ಕೇಳಿ ಬಿಟ್ಟಿಲ್ಲ.
ನಾನು ಅದಕ್ಕೆ ಅದೇ ಬ್ಯಾಂಕಿನ್ ಕೇಳಿದ್ದು. ನಾನು ಮತ್ತೆ ಹೇಳೋದು. ಸುಗ್ರೀವಾಜ್ಞೆ ಬಂದಿರೋದ್ರಿಂದ ಸುಗ್ರೀವಾಜ್ಞೆ ಪ್ರಕಾರ ಅದು ನಂಬಿ ನಾನ್ ಬಿಟ್ಟಿರೋದು. ನೀವ್ ಯಾರ್ಯಾರ್ದೋ ಮಾತ್ ಕೇಳಿ ಅವ್ರು ವಿಡಿಯೋ ನೋಡಿ ಬಿಟ್ಟಿದ್ದಾರೆ, ಇವ್ರು ಅದು ಬಿಟ್ಟಿದ್ದಾರೆ, ಅದೆಲ್ಲ ಇಲ್ಲ, ಅದು ಸುಳ್ಳು. ನಾನು ಹೇಳಿಲ್ಲ, ಅದು ಆ ಥರ ಅಲ್ಲಲ್ಲ, ನನ್ಗೆ ಹೇಳಿಲ್ಲ. ಕಮೆಂಟ್ ನಾನು ಹೇಳೋದು. ಹಾಕಿದ್ದಾರೆ, ಎಷ್ಟೋ ಜನ ಕಮೆಂಟ್ ಸಂಘದಲ್ಲಿ ಕೆಲಸ ಮಾಡೋರೇ ಹಾಕಿದ್ದಾರೆ. ನಾನ್ ಬೇಕಾದ್ರೆ ಹಾಗೆ ಪರ್ಸನಲ್ ಇದಕ್ಕೆ ಕಮೆಂಟ್ ಹಾಕೋ ಆಗಿಲ್ಲ, ಹಾಗೆ ಮಾತಾಡೋ ಆಗಿಲ್ಲ. ವ್ಯವಹಾರ ಏನೇ ಇದ್ರು ಹೌದು, ಬಂದು ಹೌದು, ನೇರವಾಗಿ ಹೌದು. ಮಾತಾಡ್ಬೇಕು. ಕಂಪ್ಲೇಂಟ್ ಕೊಟ್ರೆ ಅವ್ರ ನೀವು ಮೇಲೆ ಕೇಸ್ ಆಗ್ತದೆ. ಅದು ನೀವು ಇಲ್ಲಿ ಹೋಗ್ಲಿ, ಹಾವೇರಿಲಿ ಬೇಡ ಇರೋದಾ? ಅಂತ ಸುಮ್ನೆ ಇರೋದು ನಾನು. ಈಗ ಹಾವೇರಿ ಇರೋದಾ ನೀವು? ಹಾವೇರಿಯಲ್ಲಿದ್ದೇನೆ. ಹಾವೇರಿಲಿ ನೋಡಿ ಎಷ್ಟು ಜನ ಕಟ್ತಾ ಇದ್ದಾರೆ ನಿಮ್ ತರನೇ ತಕೊಂಡು, ಎಷ್ಟು ವ್ಯವಹಾರ ಅವ್ರಿಗೆ ಮಾಡ್ತಿದ್ದಾರೆ. ಧೈರ್ಯ ಇಲ್ಲ ಸರ್, ನಾವೇನ್ ಮಾಡೋಣ? ಪ್ರಶ್ನೆ ಮಾಡಕ್ಕೆ ಧೈರ್ಯ ಬೇಕು. ಅಲ್ಲ, ಅದೇ ಪ್ರಶ್ನೆ ಮಾಡಕ್ ಮಾಡೋ ಧೈರ್ಯನೇ ಧೈರ್ಯ ಇಲ್ದೇ ಇರೋ ಏನಿಲ್ಲ, ಇಂಥ ಚೆನ್ನಾಗಿ ಕಟ್ತಾ ಇದ್ದಾರೆ. ನರ ಸತ್ತಿರೋ ಜನರಿಂದಾನೇ ದೇಶ ಹಾಳಾಗಿ ಹೋಗ್ತಾ ಇರೋದು. ಎಲ್ಲ ಸುಮ್ನೆ ಹೇಳುದು, ನಮ್ದೇ ಸರಿ ಅಂತ ಹೇಳುದು ಸುಮ್ನೆ ಸರಿ ಇದ್ರೆ ಅಲ್ಲ. ಸರ್, ನಿಮ್ದು ಸರಿ ಇದ್ರೆ ನಂಗೆ ಡಾಕ್ಯುಮೆಂಟ್ಸ್ ಕೊಡಿ. ಹೆಚ್ಚು ಬೇಡ, ನಾನು ಮಾತಾಡೋದು ಬೇಡ, ನೀವು ಮಾತಾಡೋದು ಬೇಡ. ಡಾಕ್ಯುಮೆಂಟ್ಸ್ ನಿಮ್ಗೆ- ಇಡಿ, ನಿಮ್ ದುಡ್ಡು ತಗೊಂಡೋಗಿ. ನಂದು ಹಾ, ಕಟ್ಟೋದ document ಅಂದ್ರೆ ನನಗ್ ಸಂಘದ ಬರೋ file. ಅಂತ ಅಮೌಂಟ್ ಇದ್ರೆ ನನ್ ಕೊಟ್ಟೋಗಿ. ಈಗ ನಿಯತ್ತಾಗಿರೋರಾದ್ರೆ ನನಗ್ ಬರೋ ಅಮೌಂಟ್ member- ಇದ್ರೆ ನನಗ್ ಕೊಡಿ, ನಿಮಗ್ ಬರೋ ಅಮೌಂಟ್ ಇದ್ರೆ ನೀವು ತಗೊಂಡೋಗಿ. ಈಗ ನಾನು ಹೇಳುದೇನಂತಂದ್ರೆ, ನಿಮ್ಮ ಮೆಂಬರ್ ವೈಸ್ ವ್ಯವಹಾರ ಇರೋದು ಮಾಸಿಕ ವರದಿಯಲ್ಲಿ, ಅಂದ್ರೆ ಇದರಲ್ಲಿ ನಮ್ಮ ಏನು ಸುವಿಧಾ ಸಾಫ್ಟ್ವೇರ್ ಅಲ್ಲಿ ಬರ್ತದೆ. ನಿಮ್ಮ ಮೆಂಬರ್ ವೈಸ್ ವ್ಯವಹಾರ ಏನು ಸರ್, ನಾನು ಒಂದ್ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇದ್ದೇನೆ. ಹಾ, ಸುಮ್ಮನೆ ಆಮೇಲೆ- ಆಲ್ತು ಪಾಲ್ತುಗಿಲ್ಲ, ನಂಗೆ ತಲೆ ಇಲ್ಲ. ನೀವು ಆಮೇಲೆ ಬಂದ್ರೆ ಡಾಕ್ಯುಮೆಂಟ್ಸ್ bank ಬಂದ್ರೆ ಅಲ್ಲಿ- ಮೇಡಮ್ ಹತ್ರ bank ಕೊಡಿ, ಅಲ್ಲಿ ನಾನು ಹೇಗಂತಂದ್ರೆ ಕಟ್ತೇನೆ. ಒಟ್ಟು ಇರುವಂತದ್ದು ಬ್ಯಾಂಕ್ ಅಲ್ಲಿ ಒಟ್ಟು ಇದನ್ನ ಇರೋದು ಎಷ್ಟು ಸಿಗುತ್ತೆ. ಸಲ ಹೇಳ್ಬೇಕು ಸರ್, ಎಷ್ಟು ಸಲ ಅದು ಹೇಳ್ಬೇಕು? ಸಿಗ್ತದೆ, ಪದೇ ಒಟ್ಟು ಪದೇ ಅದನ್ನೇ ಇರ್ಬೇಕು. ಹೇಳ್ತೀರಾ. ಯಾವಾಗ ಸಿಗ್ತದೆ? 1 ವರ್ಷ ಆಯ್ತು ನಾನು ಇವತ್ತಿಗೆ ಬಿಟ್ಟು ನಿಮ್ಗೆ ಸಂಘನ. ಒಟ್ಟು ಕಟ್ತಾ ಇರುವಂತ ಸಿಕ್ಕಿದ್ರೆ ಸಾಕಲ್ವಾ? ಹಾಗಾದ್ರೆ ಒಟ್ಟು ಒಂದು ಅಂದ್ರೆ ವರ್ಷದ- 1 ವರ್ಷದ ಈಗ ಬೇರೆ ಸಂಘದ ಹೇಗೆ ಸಿಗ್ತದೆ ನಮ್ಗೆ? ನೀವು ಯಾವ ತರ ಒಟ್ಟು ಕೊಡ್ತೀರಾ ಕೊಡಿ, ನಾನು ನೋಡ್ತೇನೆ. ಅದ್ರಲ್ಲಿ ಹೌದು, ನಂಗೆ ಸಿಗ್ತದೆ, ಕ್ಲಾರಿಟಿ ಅದ್ರಲ್ಲೇನಿಲ್ಲ. ಆಗ್ಬೇಕಲ್ಲ, ಅದು ಸಾಕಲ್ವಾ ಇದು ಸಾಕಲ್ವಲ್ಲ. ಹಾಗೇನಾದ್ರೂ ಇದು ಇದ್ರೆ ನನ್ಗೆ 7 ವರ್ಷದ ಬುಕ್ ಕೊಡಿ. ನಾನು ಎಷ್ಟು ಈಗ ಸಾಲ clarity- ತಕೊಂಡಿದ್ದೇನೆ, ಎಷ್ಟು ನಿಮ್ದು ಅಮೌಂಟ್ clarity- ಕಟ್ಟಿದ್ದೇನೆ, ಹೌದು, ಅದು ಅದೆಲ್ಲ ನಮ್ಮ ಗೊತ್ತಾಗ್ತದಲ್ಲ. ಸುವಿಧಾ ನಾವು software ಅಲ್ಲಿ ಅಮೌಂಟ್ ಅಲ್ಲಿ ಸಿಗ್ತದೆ. ಕಟ್ಟಿರ್ತೇವಲ್ಲ, ನಾವು ಬರ್ದಿರ್ತೇವೆ, ಸೈನ್ ಮಾಡಿರ್ತೇವೆ. ಹೌದು, ನಮ್ಮ ಸುವಿಧಾ ಸಾಫ್ಟ್ವೇರ್ ಅಲ್ಲಿ ಸಿಗ್ತದೆ ಅದು. ಅದನ್ನು ಕೊಡಿ, ಅದನ್ನು ಅದು ಕೊಟ್ಟು ನೀವು ಕಳಿಸಿ ಆಫೀಸಿಗೆ ಮೇಡಮ್ ಬಂದು ಹತ್ರ. ಸಿಗ್ತದೆ. ನಾನು ಕೂತ್ಕೊಂಡು ಒಂದ್ ವಾರ ನೀವು ಟೈಮ್ ಕೊಡಿ, ಯೋಜನೆ ಕ್ಲಿಯರ್ ಕಟ್ಟಲಿಕ್ಕೆ ಲೆಕ್ಕ ಬಂದ್ರೆ ಮಾಡಿ ನಿಮ್ಮ ಕೊಡ್ತೇನೆ. ಏನು ಎಲ್ಲದಕ್ಕೂ starting ಬಂದ್ ಲೆಕ್ಕ ಆಗಿದೆ ಸಿಗ್ತದೆ. ಮೇಡಮ್ ಸರ್, ನನ್ಗಿನ್ನು ಬರ್ಲಿಕ್ಕೆ ಸ್ಟಾರ್ಟಿಂಗ್ ಆಗಲ್ಲ. ಕಟ್ಟಿದ್ರೆ ಎಲ್ಲ ಲೆಕ್ಕ ಸಿಗ್ತದೆ. ನಾ ಯೋಜನೆ ಕಚೇರಿಗೂ ಬಂದಿದ್ದೇನೆ, ಎಲ್ಲರಿಗೂ ಬಂದಿದ್ದೇನೆ. ನಾನು ಅಲ್ಲಿ ಇನ್ನು ಕೋರ್ಟ್ ಅಲ್ಲಿ ಕಟ್ತೀನಿ ನೀವು- ಬಿಡಿ ಸರ್. ಹ್ಮ್. ನಂಗೆ ಬೇಡವೇ ಬೇಡ. ಬಂದು ನನ್ಗೇನ್ ಮಾಡ್ಲಿಕ್ಕೆ ಕೆಲಸ ಇಲ್ವಾ ಸರ್? ಪದೇ ಪದೇ ನಾನೇ ಮೇಲ್ಬಿದ್ದು ಬರ್ಲಿಕ್ಕೆ. ಹಾವೇರಿಯಲ್ಲಿ ಎಲ್ಲಿರೋದಮ್ಮ? ಹಾವೇರಿ ಏನು ಬೇಡ ಸರ್. ನೀವೇನ್ ಹಾವೇರಿಗೆ ಬಂದು ಹಣ ಕಟ್ಸ್ಕೊಂಡು ಹೋಗ್ತೀರಾ? ಇಲ್ಲ, ಆತರ ಇಲ್ಲ ಹೇಳಿ. ಮತ್ತೆ ಅಲ್ಲಿ ಈಗ ಸಂಘಗಳು ನಿಮ್ಮ ಕಡೆಯಲ್ಲಿ ಇರ್ಬೋದಲ್ಲ ಅಂತ. ಇದ್ದಾರೆ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲರಿಗೂ ಗೊತ್ತಿದೆ. ತಗೊಂಡಿರೋ ತಪ್ಪಿಗೆ ಅವ್ರಿಗೆ ಏನಾಗ್ತದೆ ಗೊತ್ತಾ ಸರ್? ಈಗ ಸಂಘ ಬಿಡ್ಬೇಕು ಅನ್ನೋದು ಎಷ್ಟೋ ಜನರ ಮನ್ಸಲ್ಲಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ ಮುಂದೆ ಬಂದು ಹೇಳ್ತಾರೆ, ಆದ್ರೆ ಅವ್ರಿಗೆ ಧೈರ್ಯ ಇಲ್ಲ. ಒಂದು ಕ್ಲಿಯರ್ ಮಾಡಿ ಬಿಡೋದ್ರಾಗ ಇನ್ನೊಂದು ಸಮಸ್ಯೆ ಬರ್ತದೆ, ಅನಿವಾರ್ಯತೆಯಿಂದ ಇನ್ನೊಂದು ಸಾಲ ತಕೊಳ್ತಾರೆ. ಬಿಡುವವರೆಲ್ಲ ಬಿಡ್ತಾ ಇದ್ದಾರೆ, ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನನ್ಗೆ ಮೋಸ ಮಾಡಕ್ ಇಷ್ಟ ಇಲ್ಲ. ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಸರ್, ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಡಾಕ್ಯುಮೆಂಟ್ಸ್, ನನ್ನ ಅಮೌಂಟ್ ಕ್ಲಿಯರೇಷನ್ ನಂದು ಸಿಕ್ತಂದ್ರೆ ನಾನು ನಿಮ್ಗೆ ಹಣ ನಂದು ಕಟ್ಟೋದ್ ಕೊಡ್ತೇನೆ. ಮನೆಗೆ ಎಲ್ಲ ತಗೊಂಡಿದ್ದೀರಿ, 2 ಲಕ್ಷ ಕಟ್ಟಿದ್ದೀರಿ, ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ನಂಗೆ ಡಾಕ್ಯುಮೆಂಟ್ಸ್ ಕೊಡಿ ಸರ್, ಕ್ಲಿಯರ್ ಮಾಡ್ತೇನೆ. 1 ವರ್ಷದಿಂದ ಅದನ್ನೇ ಬಡ್ಕೊಳ್ತಾ ಇದ್ದೀನಿ ನಾನು. ಡಾಕ್ಯುಮೆಂಟ್ಸ್ ಕೊಡಿ. ಆಫೀಸ್ಗೂ ಬಂದೋಗಿದ್ದೇನೆ, ವಿಡಿಯೋ ಬೇಕಾ ನಿಮ್ಗೆ? ಆಫೀಸಿಗೆ ಬಂದೋಗಿದ್ದು ನಮ್ ಸದಸ್ಯರನ್ನ ಕೇಳಿ. ಆಫೀಸಿಗೆ ಬಂದಿದ್ದು ಗ್ರೂಪಿಗೆ ಹಾಕಿದ್ದೇನೆ ನಾನು, ವಿಡಿಯೋ ಮಾಡಿ. ನೀವು ಅಲ್ಲಿ ಬಂದದ ಏನು ನಿಮ್ದ ಕಟ್ಟಿದ್ದು ಲೆಕ್ಕಾಚಾರ ಇದು ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಏನು ಕೊಡ್ಲಿಲ್ಲ ಸರ್ ನಂಗೆ ಆಫೀಸಲ್ಲಿ. ಸುಮ್ನೆ ಇದ್ರವ್ರು. ಹಾಗಾದ್ರೆ ನಿಮ್ಗೆ ಡೌಟ್ ಇದೆಯಾ ಅಮ್ಮ? 7 ವರ್ಷ ತಗೊಳ್ಳಿ ನಿಮ್ದು ಲೆಕ್ಕಾಚಾರ ನೋಡಿ ಅಂತ ಕೊಡ್ಬೋದಿತ್ತಲ್ಲ ಸರ್, ಯಾಕೆ ಕೊಡ್ಲಿಲ್ಲ? ಏನ್ ಸರ್ ನಮ್ಗೆ ಸರಿ, ನೋಡಿ, ನಾನು ಬೇರೆ ಹೇಳೋದು ಕೆಲಸ ಅಂದ್ರೆ ಇರಲ್ವಾ ಸರ್ ಮಾಡ್ಲಿಕ್ಕೆ? ಇದೇನಾ ಇರೋದು? ನಾನು ಹೇಳೋದು, ನೀವೇನು ಸಾಲ ತಗೊಳ್ಳೋ ಒಪ್ಕೊಂಡಿದ್ದಿಲ್ಲ, ಆ ತರ ಕಟ್ಟಿ ಅದನ್ನ ಸರಿ ಮಾಡಿಬಿಟ್ಟು ನಾನು ಹೇಳೋದು. ನೋಡಿ ಮತ್ತೆ ಸರ್, ಅದಕ್ಕೆ ಸಾಲ document ತಕೊಳ್ಳುವಾಗ ತಗೊಳ್ಳಿ, ನಾನು ಆಫೀಸಿಗೆ ಈಗ್ಲೇ ಬಂದು. ಹೇಳ್ತಾ ಇದ್ದೇನೆ, ಸಾಲ ತಕೊಳ್ಳುವಾಗ 7% ಅಂದ್ರೆ 7% ಹಾಕಿರ್ತಾರೆ ಅಂತ ನಾನು ನಂಬಿದ್ದೆ. ಬಟ್ ನಾನ್ ಕೂತ್ಕೊಂಡ್ ಲೆಕ್ಕ ಮಾಡಿದ್ದು 8 ತಿಂಗಳಾದ ಮೇಲೆ. ಈಗ ಅವರೆಲ್ಲ ವಿಡಿಯೋಗಳು ಬಂದ್ವಲ್ಲ, ಆಮೇಲೆ ಸುಗ್ರೀವಾಜ್ಞೆ ಬಂತು ಫೆಬ್ರವರಿಯಲ್ಲಿ. ಅದು ಬಂದ ಮೇಲೆ ನನಗೆ ಹೌದು ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ಅನ್ಸಿತ್ತು. ಮನವರಿಕೆ ಆದ ಮೇಲೆ ನಾ ಕೂತ್ಕೊಂಡ್ ಲೆಕ್ಕ ಮಾಡಿದೆ. ಅದ್ರಲ್ಲಿ ನನಗೆ ಡೌಟ್ ಬಂತು. ಆಗ ನಾನು ಲೆಕ್ಕ ಕೇಳಿದ್ದೇನೆ, ನಂದು ಲೆಕ್ಕದ್ದು ಇದು ಕೊಡಿ, ಬ್ಯಾಂಕಿದು ಸ್ಟೇಟ್ಮೆಂಟ್, ನಾನು ಕಟ್ತೇನೆ ಅಂತ. ಅಲ್ಲಿಂದ ಇಲ್ಲಿವರೆಗೂ ನಾನು 1 ರೂಪಾಯಿ ಕೂಡ ಕಟ್ಟೋದು ನಿಲ್ಸಿಲ್ಲ. 1 ರೂಪಾಯಿ ಕೂಡ ನಿಲ್ಸಿಲ್ಲ ಸರ್. ಎಲ್ಲ ಹೇಳ್ತಾರೆ ಸರ್ ಈ ತರ ಎಲ್ಲ ಇದೆ ಅಂತ ಹೇಳ್ತಾರೆ. ನೀವು ಎಷ್ಟು ಆಫೀಸಿಗೆ ಸರ್, ಬಂದು 1 ವರ್ಷದಿಂದ ಕೇಳಿ ನಿಧಾನಕ್ಕೆಲ್ಲ ಅಲ್ಲೇ ವಿಡಿಯೋ ಹೋಗಿ ಎಲ್ಲ ಮಾಡಿ ಕೂತ್ಕೊಂಡಿದ್ದೇವೆ. ವಿಡಿಯೋ ಮಾಡೋದಕ್ಕಿಂತ ಬಂದು ನಿಧಾನಕ್ಕೆ ಈ ತರ ಇದನ್ನ ಲೆಕ್ಕ ಕೊಡಿ ಸರ್ ಅಂತ ಅಲ್ಲೇನೆ ಕೊಡ್ತಾರೆ. ಕೇಳಿದ್ದೀನಿ ಎಷ್ಟು ಜನ ಸರ್, ಬಂದಿದ್ದಾರೆ ಮೊದ್ಲು ಗೊತ್ತಾ? ಅದೇ ತರ ಕೇಳಿದ್ದೇನೆ ನಾನು. ನಿಧಾನಕ್ಕೆ ಜಗಳ ಮಾಡಿಲ್ಲ, ಬೇಕಾದ್ರೆ ವಿಡಿಯೋ ಬಿಡ್ತೇನೆ ನಿಮ್ಗೆ ನೋಡ್ಕೊಳ್ಳಿ. ಈ ತರ ಇದು ಹೊರಿಸ್ತೀರಾ ನೀವು ಅಪರಾಧನ ಅಂತ ಅಂದ್ಬಿಟ್ಟೆ ನಾವೇನ್ ಮಾಡಿದೆವು, ಕೂತ್ಕೊಂಡ್ಬಿಟ್ಟು ಸರ್ ನಮ್ಗೆ ಲೆಕ್ಕ ಕೊಡಿ, ನಮ್ಗೆ ಹೀಗಿದೆ, ನಾನ್ ಕಟ್ಟಿ ಕ್ಲಿಯರ್ ಮಾಡ್ಬೇಕು. ಬಂದಿದ್ದ ಯಾವಾಗ ಬಂದಿದೆ ಹೇಳಿ? ಹೋದ ವರ್ಷ ಫೆಬ್ರವರಿಯಲ್ಲಿ. ನಾವು ಆ ಟೈಮಲ್ಲಿ ಇರ್ಲಿಲ್ಲ. ಹಾ, ಅದೇ ನಂಗ್ ನಾನು ಗೊತ್ತಿಲ್ಲ ಹೇಳುದು, ಸರ್. ಅದು ಬಂದು ಒಂದ್ಸಲ ಬೇಕಿದ್ರೆ ನೀವು ಇಲ್ಲ ಸರ್, ನಂಗೆ ಈಗ ನೋಡಿ. ಬರ್ಲಿಕ್ಕೆ ಆಗಲ್ಲ. ಸ್ಟೇಟ್ಮೆಂಟ್ ನೋಡಿ ಬಂದ್ರೆ ಗೊತ್ತಾಗುತ್ತೆ. ಮೇಡಮ್ ಹತ್ರ ಕೊಟ್ಟು ಕಳಿಸಿ, ಪ್ರತಿಯೊಂದು ಇಲ್ಲಾಂದ್ರೆ ವಾಟ್ಸಪ್ ಲೆಕ್ಕಾಚಾರ ಬಿಡ್ಲಿಕ್ಕೆ ಹೇಳಿ ಸಿಗುತ್ತೆ. ಸರ್. ಆ ತರ ಎಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ವಾಟ್ಸ್ಆಪ್ ಗೆ. ನೀವು ಬಟ್ ಆಫೀಸಲ್ಲಿ ಬಂದ್ರೆ ನಿಮ್ಗೆ ಪ್ರಿಂಟ್ ಆಗಲ್ಲ ಕೊಡ್ಬೋದು, ಸರ್, ನೋಡ್ಬೋದು. ನಂಗೆ ಪದೇ ಬರ್ಲಿಕ್ಕೆ ಆಗಲ್ಲ. ನೀವ್ ಏನಾದ್ರು ಮಾಡಿ ಸರ್, ನಂಗೆ ಒಂದ್ಸಲ ಬಂದು ನೋಡಿ ಇದು ಮಾಡಿ ಕ್ಲಿಯರ್ ಮಾಡಿ. ಬೇಡ ಸರ್, ನಾ ಬಂದ್ ಆಗಿದೆ, ಎಲ್ಲ ಆಗಿದೆ.
ಈಗ ನಿಮ್ದು ಬಂದಿದ್ರೆ ಅದು ಇದಾರಲ್ಲ ಸೇವಾ ಪ್ರತಿನಿಧಿ ಅಂತ, ಮತ್ತೆ ಸೇವಾ ಶುಲ್ಕ ಏನಕ್ಕೆ ತಗೊಳ್ಳೋದು ಅವರು? ಕೊಟ್ ಕಳ್ಸಿ ಅವ್ರ ಕೈಯಲ್ಲಿ. ಮಾಡಕ್ಕೆ ಏನಕ್ಕೆ ಸೇವಾ ಶುಲ್ಕ ಅಂದ್ರೆ ಏನಕ್ಕೆ? ಸೇವಾ ಶುಲ್ಕ ಏನಕ್ಕೆ ಕಟ್ ಮಾಡೋದು ನೀವು 5%? ಸೇವಾ ಶುಲ್ಕ ಅಂದ್ರೆ ನಿರ್ವಹಣೆ ಆಗ್ಬೇಕಲ್ಲ ಬುಕ್ ಮತ್ತೆ ನಿರ್ವಹಣೆ ಮಾಡೋರ್ ಕೈಯಲ್ಲಿ ಕೊಟ್ ಕಳ್ಸಿ, ಅವ್ರ ಕೆಲ್ಸನೇ ಅದಲ್ವಾ? ಎಲ್ಲರಿಗೂ ಮನವರಿಕೆ ಮಾಡಿಸ್ಬೇಕು, ಎಲ್ಲರದು ಲೆಕ್ಕಾಚಾರ ನೋಡ್ಬೇಕಲ್ಲ, ಹೇಳ್ಬೇಕಲ್ಲ. ಅವ್ರ ಕೆಲ್ಸ ಅವ್ರು ಮಾಡ್ಬೇಕಲ್ಲ. ಅವ್ರ ಕೈಯಲ್ಲಿ ಕೊಟ್ ಕಳ್ಸಿ ಸರ್. ಅವ್ರ ಕೈಯಲ್ಲಿ ನೀವು ಡಾಕ್ಯುಮೆಂಟ್ಸ್ ಇದ್ರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಅವ್ರ ಕೈಯಲ್ಲಿ ಕೊಡಿ. ನನ್ಗೇನ್ ಅಭ್ಯಂತರ ಇಲ್ಲ. ನಾನ್ ಲೆಕ್ಕಾಚಾರ ನೋಡ್ತೇನೆ, ಕ್ಲಾರಿಟಿ ಇದ್ರೆ ಅವ್ರ ಕೈಯಲ್ಲೇ ಹಣ ಕಟ್ತೇನೆ. ಆಫೀಸಲ್ಲಿ ಕಟ್ಟಿದ್ರೆ ಆಫೀಸಲ್ಲೂ ಕೊಡ್ತೇನೆ, ನನ್ಗೇನ್ ಅಭ್ಯಂತರ ಇಲ್ಲ ಬಂದು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಸರ್. ನಾನ್ ಬಂದು ಹೋಗಿ ಆಗಿದೆ, ಪದೇ ಪದೇ ಬರ್ಲಿಕ್ಕೆ ನಂಗೆ ಖಾಲಿ ಇಲ್ಲ. ನಾನು ಅಲ್ಲಿಂದ ಇಲ್ಲಿಗೆ ನಿಮ್ಮ ಆಫೀಸಿಗೆ ಬರೋಕೋಸ್ಕರ ಬರಕ್ಕಾಗಲ್ಲ. ಸಾರಿ ಸರ್. ಆ ಮೇಡಮ್ಗೆ ಹೇಳಿ ಕೈ ಬಿಡಿ.